ಓಂ ಸ್ಕಂದ ಮಾತಾಯ ನಮಃ. ನವರಾತ್ರಿಯ 9 ದಿನಗಳಲ್ಲಿ ದುರ್ಗಾದೇವಿಯ 9 ಅವತಾರಗಳನ್ನು ಪೂಜಿಸಲಾಗುತ್ತದೆ. 5ನೇ ದಿನವಾದ ಇಂದು ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತದೆ. ಸ್ಕಂದಮಾತಾ ಎಂದರೆ ಸ್ಕಂದನ ತಾಯಿ. ಸ್ಕಂದ ಎಂದರೆ ಕಾರ್ತಿಕೇಯ, ಅವನ ತಾಯಿಯೇ ಸ್ಕಂದಮಾತಾ. ಈ ದೇವಿಯು 4 ಕೈ 3 ಕಣ್ಣುಗಳನ್ನು ಹೊಂದಿದ್ದು ಸಿಂಹದ ಮೇಲೆ ಸಂಚಾರ ಮಾಡುತ್ತಾಳೆ. ಅವಳ ಒಂದು ಕೈಯನ್ನು ಭಯವನ್ನು ಹೋಗಲಾಡಿಸುವ ಅಭಯಮುದ್ರ ಸ್ಥಿತಿಯಲ್ಲಿದ್ದರೆ, ಇನ್ನೊಂದು ಕೈ ತನ್ನ ಮಗ ಸ್ಕಂದನ ಶಿಶು ರೂಪದಲ್ಲಿ ತನ್ನ ತೊಡೆಯ ಮೇಲೆ ಇರಿಸಿಕೊಂಡಿರುವಂತಿದೆ. ಉಳಿದ 2 ಕೈಗಳು ಕಮಲದ ಹೂಗಳನ್ನು ಹಿಡಿದಿದೆ. ಈ ದೇವಿಯು ಕಮಲದ ಮೇಲೆ ಕುಳಿತಿರುವಂತೆ ಇದ್ದಾಳೆ. ಆದ್ದರಿಂದ ಇವಳನ್ನು ಪದಮಸಾಲಿ ಎಂದು ಕೂಡ ಕರೆಯಲಾಗುತ್ತದೆ. ಸ್ಕಂದಮಾತಾ ದೇವಿಯ ಕುರಿತಾದ ಇರುವ ಒಂದು ದಂತಕಥೆಯನ್ನು ನೋಡೋಣ. ಶಿವಪುರಾಣದ ಪ್ರಕಾರ ಪಾರ್ವತಿಯೊಂದಿಗಿನ ವಿವಾಹದ ನಂತರ ಶಿವನು ತನ್ನ ವಾಸಸ್ಥಾನವಾದ ಕೈಲಾಸಕ್ಕೆ ತೆರಳುತ್ತಾನೆ. ಅಲ್ಲಿ ಅವನು 1000 ವರ್ಷಗಳ ಕಾಲ ಸಂಸಾರಕ ಜೀವನವನ್ನು ನಡೆಸಿದರೂ ತಾರಕಾಸುರನನ್ನು ಕೊಲ್ಲುವ ಮಗ ಇನ್ನೂ ಜನಿಸಿರಲಿಲ್ಲ. ಈ ವಿಷಯವಾಗಿ ದೇವತೆಗಳು ಚಿಂತಾಕ್ರಾಂತರಾದರು ಹಾಗೂ ಬ್ರಹ್ಮ ವಿಷ್ಣುವರ ಸಮೇತರಾಗಿ ಕೈಲಾಸವನ್ನು ತಲುಪಿದರು. ಆಗ ಶಿವನು ದೇವತೆಗಳ ಕರೆಗೆ ಓಗೊಟ್ಟು ತನ್ನ ವೀರ್ಯವನ್ನು ನೆಲಕ್ಕೆ ಬೀಳುವಂತೆ ಮಾಡಿದನು. ದೇವತೆಗಳ ಒತ್ತಾಯದಿಂದ ಅಗ್ನಿದೇವನು ಪಾರಿವಾಳದ ರೂಪವನ್ನು ಧರಿಸಿ ಆ ನೆಲಕ್ಕೆ ಬೀಳುತ್ತಿದ್ದ ವೀರ್ಯವನ್ನು ನುಂಗಿದನು. ಆದರೆ ಅದರ ಸಂವೇದನೆಯನ್ನು ಅಗ್ನಿಗೆ ತಡೆಯಲಾಗದೆ ಬಳಲುತ್ತಿದ್ದನು. ಇದನ್ನು ತಿಳಿದ ಪಾರ್ವತಿಯು ದೇವತೆಗಳಿಗೆ ಅವರ ಸ್ವಾರ್ಥ ಚಿಂತನೆಯಿಂದ ತನ್ನ ಮತ್ತು ಶಿವನ ಪ್ರೇಮ ಸಂಬಂಧ ಹಾಳಾಯಿತೆಂದು ಶಪಿಸಿದಳು ಹಾಗೂ ತನ್ನ ಪತಿಯ ವೀರ್ಯವು ನೆಲಕ್ಕೆ ತಾಗದಂತೆ ನೋಡಿಕೊಳ್ಳಲು ಶಿವನನ್ನು ಪ್ರಾರ್ಥಿಸಿದಳು. ಶಿವನು ಅಗ್ನಿಗೆ ಆಜ್ಞಾಪಿಸಿದಂತೆ ಅಗ್ನಿಯು 7 ಋಷಿಗಳ 6 ಪತ್ನಿಯರ ಬೆಳಗಿನ ಸ್ನಾನದ ಸಮಯದಲ್ಲಿ ವೀರ್ಯವನ್ನು ಸಂಗ್ರಹಿಸಿದನು. ಆ 6 ಋಷಿಪತ್ನಿಯರು ಗರ್ಭಿಣಿಯರಾದರು ಹಾಗೂ ಆ ಪರಿಣಾಮವನ್ನು ಅವರು ಸಹಿಸಲಾರದೆ ಹೋದರು. ಹೀಗಾಗಿ ಗಂಗಾ ನದಿಯಿಂದ ವೀರ್ಯವನ್ನು ಭ್ರೂಣವಾಗಿ ಹೊರಹಾಕಲಾಯಿತು. ಗಂಗಾ ನದಿಯ ಪಾಲನೆಯಿಂದ ಈ ಭ್ರೂಣದಿಂದ ಮಾರ್ಗಶಿರ ಮಾಸದಲ್ಲಿ ಕಾರ್ತಿಕೇಯನು ಜನಿಸಿದನು. ಆದರೆ ಮಾತೃಹೃದಯಿಯಾದ ಪಾರ್ವತಿಯು ಆ ಮಗುವನ್ನು ಎತ್ತಿಕೊಂಡು ಅದಕ್ಕೆ ಹಾಲುಣಿಸಿ ಪೋಷಿಸುವ ಮೂಲಕ ಕಾರ್ತಿಕೇಯನನ್ನು ಬೆಳೆಸಿದಳು. ಪಾರ್ವತಿಯ ಈ ಪೋಷಿಸುವ ಮತ್ತು ಮಾತೃತ್ವದ ಅಂಶಕ್ಕಾಗಿ ಅವಳನ್ನು ಸ್ಕಂದಮಾತಾ ಎಂದು ಕರೆಯಲಾಗುತ್ತದೆ. ನಂತರ ಕಾರ್ತಿಕೇಯನು ತಾರಕಾಸುರನನ್ನು ವಧಿಸಿ ಬ್ರಹ್ಮಾಂಡಕ್ಕೆ ಬಂದಿದ್ದ ದೌರ್ಭಾಗ್ಯವನ್ನು ನಿರ್ನಾಮಗೊಳಿಸಿದನು.